ಏನೋ ರಕ್ತಾಕ್ಷಿ ಮತ್ತೆ ಬರ್ತಾಳ? ಅಲ್ಲ, ಅವಳನ್ನ ತಡೆಯೋದಕ್ಕೆ ನಾವೇನಾದರೂ ಮಾಡಬೇಕಲ್ಲಪ್ಪ. ನೀನೇನಾದರೂ ದಾರಿ ಹೇಳಪ್ಪ. ಕಾಲ ಉತ್ತರ. ಅಲ್ಲಪ್ಪ, ಕಾಲ ಉತ್ತರ ಕೊಡ್ಲಿ ಅಂತ ನಾನು ಸುಮ್ಮನೆ ಇರ್ಬೇಕಾ? ಅಲ್ಲ, ಕಣ್ಣಿ ಎದುರುಗಡೆನೆ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ಹೇಗಪ್ಪ ಸುಮ್ಮನೆ ಇರಲಿ? ಒಳ್ಳೆಯದು ಆಗಲೇಬೇಕು, ಕೆಟ್ಟ ಘಟನೆ ನಡಿಬೇಕು. ತಡೆಯೋದು ಅಸಾಧ್ಯ. ಅಪ್ಪ, ನೀನು ಏನು ಹೇಳ್ತಾ ಇದೀಯಾ? ನಿನ್ನ ಮಾತುಗಳು ನನಗೊಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ದುರ್ಗಾ ಬರಬೇಕು, ದುರ್ಗಾ ಮಾತಾಡಬೇಕು, ಇಲ್ಲಿಗೆ ಬರಬೇಕು. ಏನು, ದುರ್ಗಾನ ಇಲ್ಲಿಗೆ ಕರ್ಕೊಂಡು ಬರ್ಬೇಕಾ? ಯಾಕಪ್ಪ, ಏನಾಯ್ತು? ಅಲ್ಲ, ನೀನು ಇಲ್ಲಿವರೆಗೂ ದುರ್ಗಾನ ಕರಿ, ನಾನು ಅವಳ ಹತ್ರ ಮಾತಾಡಬೇಕು ಅಂತ ಯಾವತ್ತೂ ಒಂದ್ಸಲನೂ ಹೇಳ್ದವನೇ ಅಲ್ಲ. ಇವತ್ತು ಯಾಕೆ? ಏನು ನಡೀತಿದೆಪ್ಪ? ನನ್ನ ಹತ್ರ ಹೇಳು. ಹಲೋ ತರುಣ. ಅಮ್ಮ, ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಕರೆಕ್ಟಾಗಿ ದಾಕ್ಷಾಯಿಣಿನ ಎಲ್ಲಿ ಕುಡಿಸಿದೆ ಅಂತ ಹೇಳು. ಮಗನೆ, ಇವತ್ತು ನೀನು ಮಾಡ್ತಿರೋ ಉಪಕಾರಕ್ಕೆ ಆ ಜಗನ್ನಾಥು ಮತ್ತೆ ಶರತ್ತು ಜೀವನ ಪೂರ್ತಿ ನಮ್ಮ ಋಣದಲ್ಲೇ ಇರಬೇಕು. ನೀನು ಯಾವಾಗ ಈ ದಾಕ್ಷಾಯಿಣಿನ ಮನೆಗೆ ಕರ್ಕೊಂಡು ಬರ್ತೀಯೋ ಅದಾದ್ಮೇಲೆ ಆ ಮನೇಲಿ ನನ್ನ ಮಾತೇ ನಡಿಬೇಕು. ಜಗನ್ನಾಥ್ ಹತ್ರ ಏನೇನೆಲ್ಲ ಡಿಮ್ಯಾಂಡ್ ಮಾಡಬೇಕು, ಏನೇನೆಲ್ಲ ಗಿಫ್ಟ್ ಇಸ್ಕೋಬೇಕು ಅಂತ ನಾನು ಆಲ್ರೆಡಿ ಲೀಸ್ಟ್ ಮಾಡಿದ್ದೀನಿ ಗೊತ್ತಾ. ಮೊದಲನೇದಾಗಿ ಅಯ್ಯೋ 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 ದೇವ್ರೇ, ಊರೇ ಮುಳುಗೋಯ್ತಲ್ಲ. ಅಮ್ಮ, ಏನಾಯ್ತು? ಯಾಕಂಗೆ ಕಿರ್ಚಾಡ್ತಿದ್ಯಾ? ಅದು ತರುಣ, ದಾಕ್ಷಾಯಿಣಿ. ಅಮ್ಮ, ಏನಾಯ್ತು ಅಂತ ಕೇಳ್ತಿದ್ದೀನಲ್ವಾ, ಬಾಯ್ ಬಿಡು. ಓ ತರುಣ, ನಾನ್ ಕೂರಿಸಿರೋ ಜಾಗದಲ್ಲಿ ದಾಕ್ಷಾಯಿಣಿ ಕಾಣಿಸ್ತಿಲ್ಲ. ಅಮ್ಮ, ಏನ್ ಹೇಳ್ತಿದ್ಯಾ? ದಾಕ್ಷಾಯಿಣಿ ಇಲ್ವಾ? ಒಬ್ಬರನ್ನ ಪ್ರಾಪರ್ ಆಗಿ ಒಂದು ಜಾಗದಲ್ಲಿ ಕೂಡ್ಸಕ್ಕಾಗಲ್ವಾ ನಿನ್ ಕೈಲಿ? ಇಡಿಯಟ್. ಲೋ, ನಾನು ನಿಮ್ಮ ಮೊಮ್ಮ ಕಣೋ. ಇವಾಗ ನಂಗೆ ಬರ್ತಿರೋ ಕೋಪಕ್ಕೆ ನಿನ್ನನ್ನ ನೋಡು. ನನ್ಗೆ ಇವಾಗ ನೀನ್ ಏನ್ ಮಾಡ್ತೀಯ ಅದು ಗೊತ್ತಿಲ್ಲ. ದಾಕ್ಷಾಯಿಣಿನ ಹುಡುಕೋ. ಅವ್ರೇನಾದ್ರೂ ನಮ್ ಕೈ ತಪ್ಪು ಹೋದ್ರೆ ಇಡೀ ಪ್ಲಾನೇ ಉಲ್ಟಾ ಹೊಡಿಯತ್ತೆ. ನಾವು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲೇ ಸಿಗಾಕೊಂಡ್ಬಿಡ್ತೀವಿ. ಇವಾಗ ಅದು ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಹುಡ್ಕೊಂಬಾ. ಶಿಟ್. ಅಯ್ಯೋ, ಈ ಹುಚ್ಚಿ ನಾನು ಎಲ್ಲಂತ ಹುಡುಕ್ಲಿ ಈಗ? ಯಪ್ಪ, ಒಂದು ಕೆಲಸನೂ ಸರಿಯಾಗಿ ಮಾಡಕ್ಕಾಗಲ್ಲ ಇವ್ರಿಗೆ. ಬರೀ ದೊಡ್ಡ ದೊಡ್ಡ ಮಾತಾಡೋದಷ್ಟೇ ಗೊತ್ತು. ಎಲ್ಲಪ್ಪ ಹೋದ್ಲಿ ಬಿಡು, ಇಲ್ಲೇ ನೋಡೋಣ. ಅಯ್ಯಯ್ಯೋ, ಹಿಂಗ ಒಳ್ಳೆ ಹುಚ್ಚಿ ಸವಾಸ ಆಯ್ತಲ್ಲಪ್ಪ. ಎಲ್ಲೋಗ್ಬಿಟ್ಲಿ ಬಿಡು? ಯಾರ್ದಾರು ಮನೆಗೆ ನೆಗೆದ್ಬಿಟ್ಲಾ? ಅಯ್ಯೋ ತರುಣ, ಎಲ್ಲ ನೀ ಮತ್ತೆ ಇವತ್ತು ಇಡೀ ದಿನ ಅವಳ ಹುಡುಕಿ ಹುಡುಕಿ ನಾನೇ ಹುಚ್ಚಿ ಆಗ್ಬಿಡ್ತೀನಿ. ಯಾರಿಗ ಗೊತ್ತು? ಅಮ್ಮ, ಛೇ, ಎಲ್ಲ ನಂದೇ ತಪ್ಪು. ಅಮ್ಮ ಈ ಪರಿಸ್ಥಿತಿಲಿರುವಾಗ ನಾನು ಅವ್ರನ್ನೇ ಒಬ್ಬನ್ನೇ ಬಿಡಬಾರ್ದಾಗಿತ್ತು. ತುಂಬ ಕೇರ್ಲೆಸ್ ಮಾಡಿಬಿಟ್ಟೆ. ಛೇ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ, ನನ್ನ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಅಮ್ಮನ ಬಗ್ಗೆ ಅಟೆನ್ಷನ್ ಕೊಡೋಕ್ಕೆ ಆಗಲಿಲ್ಲ. ಬಾಸು, ದಯವಿಟ್ಟು ನೊಂದ್ಕೋಬೇಡಿ ಬಾಸು. ಇದರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ನಿಮ್ಮನ್ನ ನೀವು ದೂಷಿಸ್ಕೋಬೇಡಿ. ಅತ್ತೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ. ನನಗೆ ಗೊತ್ತು ಬಾಸು, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ.
ನನ್ನ ಮೇಲಿರೋ ಕೋಪ ನ್ಯಾಯವಾಗಿರೋದೆ. ಆದರೆ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಅತ್ತೆನ ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಇಲ್ಲ, ಅಮ್ಮನ್ನ ನಾನು ಹುಡುಕ್ಲೇಬೇಕು. ಅದು ಏನೇ ಆಗಲಿ ನಾನು ಹುಡುಕ್ತೀನಿ. ಅತ್ತೆ 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 ದುರ್ಗಾ ದುರ್ಗಾ, ನನಗೆ ದಾಕ್ಷಾಯಣಿ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಅಮ್ಮ ಸಿಕ್ಬಿಟ್ರು. ಹೌದಾ? ಸದ್ಯ ಮಣಿ, ನೀನು ಈಗಲೇ ಹೋಗಿ ಬಾಸ್ಗೆ ವಿಷಯ ತಿಳಿಸು. ಪಾಪ ಅವ್ರು ತುಂಬ ಗಾಬರಿ ಆಗಿದ್ದಾರೆ. ಅದು ಸರಿ, ದಾಕ್ಷಾಯಣಿ ಅತ್ತೆನ ನೀನು ಎಲ್ಲಿ ನೋಡ್ದೆ? ದುರ್ಗಾ, ಹೀಗೆ ನೇರವಾಗಿ ಹೋಗಿ ಎಡಕ್ಕೆ ತಿರುಗು, ಅಲ್ಲೇ ಹೋಗ್ತಾ ಇದ್ದಾರೆ. ಹೌದಾ? ಸರಿ, ನೀನು ಬೇಗ ಹೋಗು. ಅತ್ತೆ ಅತ್ತೆ ಅಮ್ಮ 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 ಮಂಜರಿ ಅಮ್ಮ, ನನ್ನ ಮೇಲೆ ನಂಬಿಕೆ ಇಟ್ಟು ಮತ್ತೆ ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಮೇಲಿದ್ದ ಕೋಪ ನಿಮಗೆ ಕಡಿಮೆ ಆಗಿದೆ ಅಲ್ವಮ್ಮ? ಅತಿಯಾಗಿ ಸಂತೋಷ ಪಡಬೇಡ ಮಾಳವಿಕಾ. ನಾನು ನಿನ್ನನ್ನ ಇಲ್ಲಿಗೆ ಕರೆಸಿದ್ದು ಒಂದು ಮುಖ್ಯವಾದ ವಿಷಯನ ಹೇಳಲು ಮಾತ್ರ. ಅಷ್ಟಕ್ಕೆ ನಾನು ನಿನ್ನ ತಪ್ಪುಗಳನ್ನೆಲ್ಲ ಮರೆತು ನಿನ್ನನ್ನ ಕ್ಷಮಿಸಿದ್ದೀನಿ ಅಂತ ಅಂದುಕೋಬೇಡ. ಆಗ್ಲಿ ಅಮ್ಮ, ನೀವು ನನ್ನನ್ನು ಕ್ಷಮಿಸೋ ಅಂಥ ದಿನ ಆದಷ್ಟು ಬೇಗ ಬರುತ್ತೆ. ನಿಮ್ಮ ನಂಬಿಕೆನ ನಾನು ಖಂಡಿತವಾಗ್ಲೂ ಗಳಿಸ್ಕೊಳ್ತೀನಿ ಅಮ್ಮ. ಹೇಳಿ ಅಮ್ಮ, ಈಗ ನೀವು ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಹೇಳಿ. ಮಾಳವಿಕಾ, ನಾವು ಅಕ್ಕ ತಂಗಿಯರೆಲ್ಲರೂ ಹುಟ್ಟುವಾಗಲೇ ನಮ್ಮದೇ ಆದ ಕೆಲವು ಅದ್ಭುತ ಶಕ್ತಿಗಳು ಮತ್ತು ಅಷ್ಟೇ ದೊಡ್ಡ ದೌರ್ಬಲ್ಯಗಳೊಂದಿಗೆ ಹುಟ್ಟಿದ್ದೇವೆ. ಅದೇ ರೀತಿ ಆ ರಕ್ತಾಕ್ಷಿಯ ಅತಿ ದೊಡ್ಡ ದೌರ್ಬಲ್ಯ ಒಂದಿದೆ. ದೌರ್ಬಲ್ಯನ? ಏನಮ್ಮ ದೌರ್ಬಲ್ಯ? ಹೇಳಿ. ಹಸಿರು ರತ್ನ. ಹಸಿರು ರತ್ನನ? ಎಲ್ಲಿದೆ ಅಮ್ಮ ಅದು? ನಾನೇನ್ ಮಾಡ್ಬೇಕು? ಆತುರ ಬೇಡ, ಸಮಾಧಾನವಾಗಿ ಕೇಳು. ಆ ಅಪರೂಪದ ರತ್ನ ಬೇರೆಲ್ಲೂ ಇಲ್ಲ, ರಕ್ತಾಕ್ಷಿಯ ಕಣ್ಣುಗಳಲ್ಲಿ ಅಡಗಿದೆ. ರಕ್ತಾಕ್ಷಿಯ ಕಣ್ಣುಗಳಲ್ಲ? ಹೌದು, ಅವಳ 2 ಕಣ್ಣುಗಳು ಸೇರಿದ್ರೇನೆ ಒಂದು ಮಹಾಶಕ್ತಿಶಾಲಿ ರತ್ನವಾಗತ್ತೆ. ರಕ್ತಾಕ್ಷಿಗೆ ಸಿಗೋ ಶಕ್ತಿಯ ಮೂಲ ಕೂಡ ಆ ರತ್ನನೇ. ಹಾಗೆ ಅವಳ ಪ್ರಾಣಕ್ಕೆ ಕುತ್ತು ತರುವ ದೌರ್ಬಲ್ಯವೂ ಅದೇ ರತ್ನ.